ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮೂರಿನ ಪ್ರತಿಭೆಗಳನ್ನ ನಿಮಗೆ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ. ಇವತ್ತು ನಮ್ಮೊಂದಿಗಿದ್ದಾರೆ ಬಹುಮುಖ ಪ್ರತಿಭೆ ಕೀರ್ತನಾ ಯು ಭಟ್. ಬನ್ನಿ ಅವರನ್ನ ಮಾತಾಡ್ಸೋಣ. ಕೀರ್ತನಾ ಯು ಭಟ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮಗೆ. ಸೊ ಕೀರ್ತನಾ ಅವರು ಯಕ್ಷಗಾನ, ಮೇನ್ ಆಗಿ ಭರತನಾಟ್ಯದಲ್ಲಿ ಸುಮಾರು ವರ್ಷಗಳಿಂದ ತನ್ನನ್ನು ತೊಡಗಿಸಿಕೊಂಡು ಅದರ ಜೊತೆಗೆ ಯಕ್ಷಗಾನ, ನಾಟಕ ಕ್ಷೇತ್ರ, ಅದರ ಜೊತೆಗೆ ಪ್ರಸ್ತುತ MBA ಎಂಟ್ರೆನ್ಸ್ ಎಕ್ಸಾಮ್ ಬರೆದು ವಿದ್ಯಾಭ್ಯಾಸಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಅದಲ್ಲದೆ ಸುಂದರವಾಗಿ ಮೆಹಂದಿ ಕಲೆಯನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಒಂದಷ್ಟು ಕೈಗಳನ್ನು ಚಂದವಾಗಿಸ್ತಾ ಇದ್ದಾರೆ. ಸೊ ಇದೆಲ್ಲ ಹೇಗೆ ಆರಂಭ ಆಯಿತು ಅವ್ರ ಹತ್ರನೇ ಕೇಳೋಣ. ಸೊ ಕೀರ್ತನಾ ಅವರೇ, ಮೊದಲಿಗೆ ನಿಮ್ಮ ಭರತನಾಟ್ಯದ ಬಗ್ಗೆ ಮಾತನಾಡುವ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ಯಾರ ಹತ್ರ ಕಲಿತಾ ಇದ್ದೀರಾ? ಯಾವ ಸಂಸ್ಥೆ? ನಾನು ಸುಮಾರಾಗಿ ಒಂದು 11 ವರ್ಷದಿಂದ ಕಲಿತಾ ಇದ್ದೇನೆ. ನೃತ್ಯ ನಿಕೇತನ ಕೊಡವರು ಸಂಸ್ಥೆಯಲ್ಲಿ ಸುಧೀರ್ ಸರ್ ಹಾಗೂ ಮಾನಸಿ ಸುಧೀರ್ ಮ್ಯಾಮ್ನ ಅಂಡರಲ್ಲಿ ಕಲಿತಾ ಇದ್ದೇನೆ. ಓಕೆ, ಎಷ್ಟುವರೆಗೆ ಒಂದು ಎಷ್ಟು ಪ್ರೋಗ್ರಾಮ್ ಕೊಟ್ಟಿರಬಹುದು ಸಾಧಾರಣ ತಂಡವಾಗಿ? ತಂಡವಾಗಿ ಒಂದು ಎಕ್ಸಾಕ್ಟ್ ಅಂತ ಗೊತ್ತಿಲ್ಲ, ಜಾಸ್ತಿ ಅಂದರೆ ಒಂದು 200ಕ್ಕೂ ಮೀರಿ ಕೊಟ್ಟಿದ್ದೇನೆ. ಸೊ ಈಗ ಪ್ರಸ್ತುತ ವಿದ್ವತ್ ಅಂತಿಮ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ದೀರಾ, ಅಭ್ಯಾಸ ಮಾಡ್ತಾ ಇದ್ದೀರಾ. ಸೊ ಆ ಎಕ್ಸಾಮ್ಗಳು ಹೇಗಿತ್ತು? ಅಥವಾ ಅದಕ್ಕೆ ಈಗ ನಾರ್ಮಲ್ ದಿನದಲ್ಲಿ ಅಭ್ಯಾಸ ಮಾಡೋದು, ಕ್ಲಾಸಿಗೆ ಹೋಗುವಂಥದ್ದು, ಹೊಸ ಹೊಸ ಪಾಠಗಳಾಗ್ತದೆ, ಅಭ್ಯಾಸ ಮಾಡೋದು. ಎಕ್ಸಾಮ್ಗೆ ತಯಾರಾಗೋದು ಹೇಗಿರ್ತದೆ? ಹೋದ ವರ್ಷ ಅಷ್ಟೇ ಎಕ್ಸಾಮ್ ಬರ್ತದೆ, ಸೊ ಹೇಗಿರ್ತದೆ ಎಕ್ಸಾಮ್? ಆ್ಯಕ್ಚುಲಿ ಅಂದರೆ ನಾರ್ಮಲ್ ಕ್ಲಾಸ್ಗಿಂತ ತುಂಬ ಡಿಫ್ರೆಂಟ್. ಅಂದರೆ ಆ ಟೈಮಲ್ಲಿ ಒಂದು ಆ ಭಯ ಸಹ ಇರ್ತದೆ. ಇವನ್ ಅದರೊಟ್ಟಿಗೆ ನಾವು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ನಾವು ಕೂತು ಕಲಿಯೋದು, ಅದು ತುಂಬ ಖುಷಿ ಸಹ ಕೊಡ್ತದೆ. ಆ್ಯಂಡ್ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತವೇ ಹೇಳ್ತೇನೆ. ಆ್ಯಕ್ಚುಲಿ ಜೂನಿಯರ್ ಸೀನಿಯರಲ್ಲಿ ಸರ್ ನಮ್ಗೆ ಅಲ್ಲಿ ಎಕ್ಸಾಮ್ ಅಂತ ಮಾಡ್ತಾಯಿದ್ರು, ಅದು ತುಂಬ ಭಯ ಇತ್ತು ಎಕ್ಸಾಮ್. ಆದರೆ ಪ್ರೀ ವಿದ್ವತ್ತಲ್ಲಿ ಸರ್ ಎಕ್ಸಾಮ್ ಅಂತ ಮಾಡ್ತಾ ಇರಲಿಲ್ಲ, ನಮಗೆ ಓದ್ಲಿಕ್ಕೆ ಬಿಡ್ತಾಯಿದ್ರು. ತುಂಬ ಒಳ್ಳೆ ಖುಷಿ ಎಕ್ಸ್ಪೀರಿಯನ್ಸ್. ಸೊ ಮೊದಲು ಯಾವಾಗ ನೀವು ಆರಂಭಿಸಿದ, ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಹೇಗೆ? ಅಮ್ಮನವರು ಹೇಳಿ ಬಂದದ ಅಥವಾ ನಿಮಗೆ ಇಂಟ್ರೆಸ್ಟ್ ನಂಗೆ ಹೋಗ್ಬೇಕಂತ ಬಂದದ? ಅಮ್ಮ ದೂಡಿ ಕಳಿಸಿದ್ದ ಹೇಗೆ? ಅಪ್ಪ ದೂಡಿ ಕಳಿಸಿ ಪುತ್ತಿಗೆ ಮಠ ಡ್ಯಾನ್ಸ್ ಕ್ಲಾಸಿಗೆ ಹೋಗುದು ನಾನು. ಅಲ್ಲಿಗೆ ಹೋಗ್ತಾ ಆ್ಯಕ್ಚುಲಿ ನನಗೆ ಕ್ಲಾಸಿಗೆ ಹೋಗಲಿಕ್ಕೆ ಸರ್ ತುಂಬ ಅಂದರೆ ಸರನ್ನು ನೋಡಿದರೆ ನನಗೆ ಭಯ ಮೊದಲು. ಹಾಗಾಗಿ ಕ್ಲಾಸಿಗೆ ಅಂತ ಹೇಳಿ ಸರ್ ಅಪ್ಪ ಬಿಡ್ತಾ ಇದ್ದದ್ದು. ನಾನು ಕ್ಲಾಸಿಂದ ಸೀದಾ ಓಡಿ ಬಂದು ನಮ್ಮ ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ದೆ, ನನಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಅಂತ ಸರ್ ಬೈತಾರೆ ಹೇಳಿ. ಮತ್ತೆ ಹಾಗೆ ಅದು ಕ್ಲಾಸಿಗೆ ಹೋಗುದು ಒಂದಿನ, ಮತ್ತೊಂದಿನ ಹೋಗದೇ ಇರೋದು, ಮಾಡಿ 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 ಮತ್ತೆ ಪ್ರೋಗ್ರಾಮಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಅದು ಈಗ ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಭರತನಾಟ್ಯ ನಿಮ್ಮ ಅಪ್ಪನ ಇಂಟ್ರೆಸ್ಟ್ ಇಂದ ಕಲ್ತದ್ದು. ಸೊ ಇಷ್ಟು ವರ್ಷ ಈಗ ಭರತನಾಟ್ಯ ಕಲ್ತಿದ್ದೀರಿ, ನೀವು ಒಂದಷ್ಟು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಿ. ಸೊ ನಿಮಗೆ ಬೇರೆ ಬೇರೆ ಒಂದಷ್ಟು ಡ್ಯಾನ್ಸ್ ಇರ್ತದೆ ಈಗ ಭರತನಾಟ್ಯದಲ್ಲಿ ಅಂತ ಹೇಳುವಾಗ, ನಿಮಗೆ ಅದರಲ್ಲಿ ಯಾವುದು ತುಂಬ ಇಷ್ಟಪಟ್ಟು ಮಾಡುವಂತಹ ಯಾವ್ದಾದ್ರು ಒಂದು ಡ್ಯಾನ್ಸ್, ಯಾವ್ದಾದ್ರು ಸಾಂಗಿಗೆ ನೀವು ಮಾಡುವಂಥ ಡ್ಯಾನ್ಸ್ ಕೂಡ ಇರ್ಬೋದು, ಯಾವುದು? ಅಂದರೆ ಈಗ ನಾರ್ಮಲ್ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ತುಂಬ ಇಷ್ಟಪಟ್ಟು ಮಾಡುವ ಡ್ಯಾನ್ಸ್ ಅಂದರೆ ಅದು ನಾವು ಬ್ಯಾಂಡ್ ಇದ್ದು ನನ್ನ ಸಾವಿನ ಸುದ್ದಿ. ಓಕೆ, ಸೊ ಈಗ ಇಷ್ಟು ವರ್ಷ ನೀವು ಒಂದೇ ಡ್ಯಾನ್ಸ್ ಟೀಮಲ್ಲಿ ಇದ್ದೀರಾ. ಸೊ ಖಂಡಿತವಾಗಿ ಸರ್ ಮತ್ತು ಮ್ಯಾಮ್ ಇದ್ದು ಸಪೋರ್ಟ್ ತುಂಬಾ ಇರ್ತದೆ. ಸೊ ಅವರ ಸಪೋರ್ಟ್ ಹೇಗಿದೆ? ರೆಗ್ಯುಲರ್ ಕ್ಲಾಸಸ್ಸಿಗೆ ಆಗಿರ್ಬೋದು, ಈಗ ಪ್ರೋಗ್ರಾಮಿಗೆ ಹೋಗುವಾಗ ಆಗಿರ್ಬೋದು, ಅದರ ಜೊತೆಗೆ ಎಕ್ಸಾಮ್ ಬರೆಯುವ ಟೈಮಲ್ಲಿ ಸೊ ಎಲ್ಲ ಹೇಗಿದೆ? ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಈವನ್ ಡ್ಯಾನ್ಸಿದು ಫೀಲ್ಡ್ ಅಲ್ಲದೆ ನಾನು ಬೇರೆ ಯಾವ ಫೀಲ್ಡಿಗೆ ಇದು ಮಾಡಿದ್ರು ಸಹ ಅದೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ತುಂಬ. ಸೊ ಇದಿಷ್ಟು ಭರತನಾಟ್ಯದ ಬಗ್ಗೆ ಇನ್ನು ಮಾತನಾಡೋಣ. ಅದರ ಜೊತೆಗೆ ನೀವು ರಿಚಿ ಫಿಲ್ಮಲ್ಲಿ ಕೂಡ ಮಾಡಿದ್ರಿ ಸಣ್ಣದಿರುವಾಗ, ಅಂದರೆ ಸಣ್ಣ ವಯಸ್ಸಿನಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಈಗ ಒಂದು ಏಜ್ನ ನಂತರ ಒಂದು ಲೆಕ್ಕ ಬೇರೆ, ಎಲ್ಲರ ಜೊತೆಗೆ ಒಂದು ಇದಿರ್ತದೆ, ಬಟ್ ಒಂದು ಸಣ್ಣ ಏಜ್ನಲ್ಲಿ ಮಾಡಿದ್ದು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನು ಮಾಡಿದ್ರಿ ರೋಲ್? ನಾನು ಆ್ಯಕ್ಚುಲಿ 7th ಅಲ್ಲಿ ಇರ್ತಾ ಮಾಡಿದ್ದು ರಿಕ್ಕಿ. ಆ್ಯಕ್ಚುಲಿ ಅದಕ್ಕಿಂತ ಮೊದಲು ಉಳಿದವರ ಕಣ್ಣಂತೆಯಲ್ಲಿ ಒಂದು ಸಾಂಗಲ್ಲಿ ಮಾಡಿದ್ದು, ಅದು 6th ಅಲ್ಲಿ ಇರ್ತಾ. ಆ್ಯಕ್ಚುಲಿ ಅದಾಗಿ ಆದ ಮೇಲೆ ಅದಕ್ಕೆ ಆಡಿಷನ್ ಇತ್ತು ಉಳಿದವರ ಕಣ್ಣಂತಿಗೆ. ನಾವೆಲ್ಲ ಫ್ರೆಂಡ್ಸಿಗೆ ಒಟ್ಟಾಗಿ ಹೋದದ್ದು, ಒಂದು ಆಡಿಷನ್ ಕೊಡುವ ಸುಮ್ಮನೆ ಎಕ್ಸ್ಪೀರಿಯನ್ಸ್ ಅಂತ. ಅದರಲ್ಲಿ ಹೇಗೋ ಒಂದು 300 ಜನ ಇದ್ರು, ಸೆಲೆಕ್ಟ್ ಆದೆ ನಾನು. ಆಮೇಲೆ ಅವ್ರು ಹೀಗೆ ನಮಗೆ ಟ್ರೈನಿಂಗ್ ಥರ ಎಲ್ಲ ಕೊಟ್ಟು ರಿಕ್ಕಿ ಇದು ಉಳಿದವರ ಕಣ್ಣಂತೆಗೆ ಮಾಡಿದ್ವಿ. ಅದಾಗಿ ಆದ ಮೇಲೆ ರಿಕ್ಕಿಗೆ ನಂಗೆ ಕರೆದ್ರು, ಹೀರೋಯಿನ್ ಇದ್ದು ಸಣ್ಣ ಪಾರ್ಟಿದು ಸಣ್ಣದು ರೋಲ್, ಅವಳು ಸಣ್ಣದಿರುವಾಗ ಅದಕ್ಕೆ ಇನ್ನೊಬ್ಳಿದ್ಲು ನನ್ನ ಫ್ರೆಂಡ್, ಅವಳ ಫ್ರೆಂಡಿನ ಕ್ಯಾರೆಕ್ಟರಿಗೆ ನನ್ನನ್ನು ಹಾಕಿದ್ರು. ಅದಾದಮೇಲೆ ಅದೇನೋ ಎಲ್ಲ ಆಗಿ, ಇಲ್ಲ ಹೀರೋಯಿನ್ ಸಣ್ಣದಿರುವಾಗದ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಹೇಳಿದರು. ಅದು ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಇಲ್ಲ. ಅಂದರೆ
ಫಸ್ಟೇ ನಾನು ಸಣ್ಣ ಆಲ್ರೆಡಿ ಹೈಟಲ್ಲೂ ಸಣ್ಣ, ಕ್ಲಾಸ್ 7th. ಹಾಗಾಗಿ ಹಾಗಿರುವಾಗ ಅವರು ಅಂದರೆ ನಮ್ಮನ್ನು ಕೇರ್ ಮಾಡ್ತಿದ್ದ ರೀತಿ, ಬೆಳಿಗ್ಗೆ ಒಂದು 5:30 ಹಾಗೆ ಬಂದು ನಮ್ಮನ್ನು ಇಲ್ಲಿ ಮನೆಯಿಂದ ಕಲೆಕ್ಟ್ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಹೋಗಿ ಕಾರ್ಕಳದಲ್ಲಿ ಶೂಟಿಂಗ್ ಹೈಯೆಸ್ಟ್ ಇತ್ತು. ಹೋಗಿ ನೈಟ್ 12:30 ಆದರೂ ಸಹ ನಮ್ಮನ್ನು ಮನೆ ತನಕ ಕಾರಲ್ಲೇ ಕರ್ಕೊಂಡು ಬಂದು ಬಿಡ್ತಾ ಇದ್ರು. ತುಂಬ ಜಾಗೃತೆಯಲ್ಲೇ ಕರ್ಕೊಂಡೋಗಿ ಕರ್ಕೊಂಡು ಬಂದು ಮತ್ತೆ ಅಲ್ಲಿ ಅಂದರೆ ಈವನ್ ಸುಮ್ಮನೆ ಕೂತಿರುವಾಗ ಅಣ್ಣ ಹಸಿವಾಗ್ತದೆ ನಮಗೆ ಅಂತ ಹೇಳಿದ ಕೂಡಲೇ ಹೋಗ ಅಲ್ಲಿ ಮಕ್ಕಳಿಗೆ ಹಸಿವಾಗ್ತದೆ ಅಂತೆ ತಿನ್ಲಿಕ್ಕೆ ತಗೊಂಡ್ ಬಾ ಅಂತ ಹೇಳಿ ಎಲ್ಲ ತುಂಬಾ ಕೇರ್ ಮಾಡ್ತಿದ್ರು. ಮತ್ತೆ ಅದೇ ಏನ್ ಹೇಳುವಂತದ್ದು ಆ ಒಂದು ಬಾಂಡಿಂಗ್ ಇನ್ನೂ ಕೂಡ ರಕ್ಷಿತ್ ಶೆಟ್ಟಿ ಒಟ್ಟಿಗೆ ನೀವು ಈಗ ಮಾತನಾಡುವಾಗ ಕೂಡ ಇದೆ, ಅದರ ಬಗ್ಗೆ ಅವರು ಅಂದ್ರೆ ಉಡುಪಿಗೆ ಅಕಸ್ಮಾತ್ ಬರ್ತಾರೆ ಅಂತ ಆದ್ರೆ ಈ ಅಷ್ಟಮಿ ಟೈಮಲ್ಲೇ ಹೆಚ್ಚಾಗಿ ಬರ್ತಾರೆ. ಹಾಗೆ ಹೀಗೆ ಸುಮ್ಮನೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಹೀಗೆ ಕೇಳಿದ್ರೆ ಅಂದಕ್ಕಿರ್ತಾನ ಬರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಮತ್ತೆ ಮೀಟ್ ಆಗಿದ್ರೆ ಒಳ್ಳೆ ಮಾತಾಡ್ತಾರೆ. ಓಕೆ, ಸೊ ಅದು ಮೂವಿದು ಎಕ್ಸ್ಪೀರಿಯನ್ಸ್. ಸೊ ಆಗ ಶೂಟಿಂಗ್ ಅಲ್ಲಿ ನೀವು ಹೇಳಿದ್ರಿ ದೊಡ್ಡವರು ಇರುತ್ತೆ ನಾವು ಸಣ್ಣವರು ಅಂತ, ಸೊ ಆ ಕ್ಯಾಮರಾವನ್ನ ಫೇಸ್ ಮಾಡುವಾಗೆಲ್ಲ ಹೇಗಿತ್ತು ನಿಮಗೆ? ಅಂದ್ರೆ ಆಕ್ಚುಲಿ ಆಗ ನಂಗೆ ಕ್ಯಾಮರಾದ ಬಗ್ಗೆ ಎಂತ ಸಹ ಗೊತ್ತಿರ್ಲಿಲ್ಲ. ಹಾಗಾಗಿ ನಾನ್ ನಾರ್ಮಲ್ ಮಾತಾಡಿದಾಗೆ ಮಾತಾಡ್ಲಿಕ್ಕೆ ಅವ್ರ ಕ್ಯಾಮರಾ ಅಂತ ಒಂದು ಮಾಡ್ತಾ ಇರ್ತಾರೆ ಅಂತವೇ ಇದ್ದದ್ದು ನಂಗೆ. ಅಂದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್, ಕ್ಯಾಮರಾ ಉಂಟು ಎದುರಲ್ಲಿ, ಅದಕ್ಕೆ ನಾನು ಸೆಟ್ ಇರ್ಬೇಕು ಅಂತೆಲ್ಲ ಎಂತ ಇರ್ಲಿಲ್ಲ. ಅವ್ರು ನಮ್ಮನ್ನೊಂದು ಕರೆಯಲ್ಲಿ ಈ ಪೊಸಿಷನ್ ಅಲ್ಲಿ ಕುತ್ಕೊಂತ ಹೇಳಿ ಕೂರಿಸ್ತಿದ್ರು. ಅಲ್ಲಿ ಕುತ್ಕೊಂಡು ಡೈಲಾಗ್ ಹೇಳ್ತಾ ಇದ್ದೆ ನಾನು. ಹಾಗೆ ನನ್ನ ಅಂದ್ರೆ ವಾಯ್ಸ್ ಅದಕ್ಕೆ ಮ್ಯಾಚ್ ಇತ್ತು ಅಂತ ಹೇಳಿ ಮತ್ತೆ ಬೆಂಗಳೂರಿಗೆ ನನ್ನೇ ಕರ್ಸಿ ಅದಕ್ಕೆ ಡಬ್ಬಿಂಗ್ ಸಹ ಮಾಡಿಸಿದ್ರು. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಒಂದು ಮೂವಿ ಹೇಗಿರ್ತದೆ. ಸೊ ಅದರ ಜೊತೆಗೆ ನೀವು ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ದೀರಿ. ಯಾವ ನಾಟಕ? ಈಗ ನಿಮ್ಮ ತಂಡದಿಂದ ನೃತ್ಯ ರೂಪಕ ನೃತ್ಯ ನಾಟಕಗಳಲ್ಲೂ ಕೂಡ ಇದೆ, ಅದರ ಜೊತೆಗೆ ಈಗ ನಾಟಕದಲ್ಲಿ ಕೂಡ ಅಭಿನಯಿಸಿದ್ದೀರಿ. ಸೊ ಆ ನಾಟಕದ ಪ್ರಾಸೆಸ್ ಹೇಗಿತ್ತು? ಈಗ ನೀವು ಮೊದಲಿಗೆ ಒಂದು ನೃತ್ಯಗಾರ್ತಿಯಾಗಿ, ಅದು ಕೂಡ ಭರತನಾಟ್ಯಂ ಡ್ಯಾನ್ಸರ್ ಆಗಿ, ಈ ನಾಟಕದ ತರಬೇತಿ ಒಂದಷ್ಟು ಸಿಮಿಲಾರಿಟಿ ಇರ್ತದೆ ಮತ್ತು ಒಂದಷ್ಟು ಇರುವುದಿಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್, ಆ ನಾಟಕ ಕಟ್ಟುದು ಅದು ಹೇಗಿತ್ತು? ಇದು ನಾವು ಆ್ಯಕ್ಚುಲಿ BJP ಆಫೀಸ್ ಇದ್ದು ನಮೋ ರಾಜಮಾಣಿಕ್ಯ ಅಂತ ನಾಟಕ ಮಾಡಿತ್ತು, ಮೋದಿಯದ ಬಗ್ಗೆ ಇತ್ತು. ಅಂದರೆ ಅವ್ರು ಮಾಡಿದ ಸಾಧನೆಗಳ ಬಗ್ಗೆಗೆ. ಹಾಗಾಗಿ ಅದರಲ್ಲಿ ಅಂದರೆ ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಕೆಲವೊಮ್ಮೆ ಕಾಲೇಜ್ ಮುಗಿಸಿ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಮತ್ತೆ ಪ್ರಾಕ್ಟೀಸಿಗೆ ಅದರದ್ದು ನಾಟಕದ ಪ್ರಾಕ್ಟೀಸ್ ಹೋಗ್ತಿದೆ. ಅದು ತುಂಬ ಅಂದರೆ ಇದರಿಂದ ತುಂಬ ಡಿಫ್ರೆಂಟ್. ಅಂದರೆ ನಾವು ಲೈವ್ ಆಗೇ ಮಾತಾಡ್ತೇವೆ, ಲೈವ್ ಆಗೇ ಎಲ್ಲ ಇರ್ತದಲ್ಲ. ಹಾಗಾಗಿ ನಾವು ಅಲ್ಲಿ ಪ್ರಾಕ್ಟೀಸಿಗೆ ಹೋದಾಗ ಫಸ್ಟಿಗೆ ಹೋದ ಕೂಡಲೇ ಫುಲ್ ಎಲ್ಲರೂ ರೌಂಡಲ್ಲಿ ಕೂತ್ಕೊಂಡು ಎಲ್ಲ ಡೈಲಾಗನ್ನು ಹೇಳ್ತಾ ಇದ್ವಿ. ಆಮೇಲೆ ಮೆಲ್ಲ ಅದರ ಪ್ರಾಪರ್ಟಿಗಳು, ಅದರದ್ದು ಇವನ್ನೆಲ್ಲ ಒಂದು ಸೆಟ್ ಅದೆಲ್ಲ ನಾವೇ ಸೆಟ್ ಮಾಡ್ತಾ ಇದ್ವಿ. ಅದೆಲ್ಲ ಹೊಸ ರೀತಿಯ ಎಕ್ಸ್ಪೀರಿಯನ್ಸ್ ಅಂತ. ಸೊ ಓಕೆ, ಸೊ ಅದರ ಜೊತೆಗೆ ನೀವು ಕಾಲೇಜ್ಗಳಲ್ಲಿ ನಾಟಕಗಳು ಇರಬಹುದು, ಅಂದರೆ ನಿಮ್ಮ ಕಾಂಪಿಟೇಷನ್ಸ್ ಆಗುವಾಗ ಒಂದಷ್ಟು ಪಾತ್ರಗಳನ್ನು ಮಾಡಿದ್ದು, ಮೈಮ್ ಆಗಿರ್ಬೋದು, ನಾಟಕ ಆಗಿರ್ಬೋದು. ಸೊ ಅದೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದರಲ್ಲಿ ಅಂದರೆ ನಾನು ಹೆಚ್ಚಾಗಿ ಮಾಡಿದ್ದು ಮೈಮ್ ಮಾಡಲಿಲ್ಲ, ನಾನು ಸ್ಟ್ರೀಟ್ ಪ್ಲೇ ಆಗಿ ಮಾಡ್ತಾ ಇದ್ದೆ. ಅದು ತುಂಬ ಡಿಫ್ರೆಂಟ್. ಅಂದರೆ ನಾವು ಒಂದು ಕ್ಲೋಸ್ ಆಗಿರುವ ಒಂದು ಸ್ಟೇಜಲ್ಲಿ ಮಾಡುವ ಪರ್ಫಾರ್ಮೆನ್ಸ್ ಬೇರೆ, ಓಪನ್ ಗ್ರೌಂಡಲ್ಲಿ ಮಾಡುವ ಪರ್ಫಾರ್ಮೆನ್ಸ್ ಬೇರೆ. ನಾವು ಪ್ರಾಕ್ಟೀಸ್ ಮಾಡ್ತಾ ಎಲ್ಲ ಒಂದು ರೂಮ್ ಒಳಗೆ ಮಾಡ್ತಾ ಇದ್ವಿ. ಆಗ ಎಷ್ಟಾಗ್ತದೆ ಅಷ್ಟು ಗಟ್ಟಿ ಮಾತಾಡ್ತಿದ್ವಿ. ಆದರೆ ಬಟ್ ಆ ಗ್ರೌಂಡಿಗೆ ಹೋಗಿ ಆದ ಮೇಲೆ ನಾವು ಮೆಲ್ಲ ಅಂದರೆ ಆ ಒಳಗಿನ ಕೋಣೆಯಲ್ಲಿ ಅಂತ ಮಾತಾಡ್ತಿದ್ವಿ. ಅದು ಮಾತಾಡಿದ್ರೆ ಎಲ್ಲೂ ಸಾಕಾಗೋದಿಲ್ಲ ಅಂತ ಫಸ್ಟ್ ಟೈಮ್ ಮಾಡುವಾಗ ಗೊತ್ತಾಯಿತು. ಆಮೇಲೆ ಅದಕ್ಕೊಂದು ನಾವು ಟ್ಯೂನ್ ಸೆಟ್ ಮಾಡಿ ಇಟ್ಟಿರ್ತೇವಲ್ಲ ಮಾತಾಡೋದಕ್ಕೆ, ಅದನ್ನು ಅಲ್ಲಿ ವರ್ಕ್ ಆಗೋದಿಲ್ಲ ಅಂತ ಸಹ ಗೊತ್ತಾಯ್ತು. ಅಂದರೆ ಫುಲ್ ನಾವು ಗಟ್ಟಿ ಕಿರ್ಚಿ ಮಾತಾಡಿದರೆ ತಾಗ್ತದೆ ಹೊರತು ಅಲ್ಲಿ ಕಿರ್ಚಿ ಮಾತಾಡೋದ್ರಲ್ಲೇ ನಾವು ಅದಕ್ಕೆ ಫೀಲ್ ಕೊಡಬೇಕಾಗ್ತದೆ ಅಂತ ಗೊತ್ತಾಯ್ತು. ಸೊ ಓಕೆ, ಇದರ ಜೊತೆಗೆ ಈಗ NSS ಅಲ್ಲಿ ಕೂಡ ಇದ್ರಿ ಕಾಲೇಜಲ್ಲಿ BCom ಕಲಿಯುವಾಗ. ಸೊ ಅದರಲ್ಲಿ ಸ್ಟೇಟ್ ಲೆವೆಲಲ್ಲಿ ಭರತನಾಟ್ಯಂಗೆ ಪ್ರೈಸ್ ಕೂಡ ತಗೊಂಡಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಷ್ಟು ಕಾಂಪಿಟೇಟರ್ಸ್ ಇದ್ರು? ಅಂದರೆ ಅದು ಸ್ಟೇಟ್ ಲೆವೆಲ್ ಕ್ಯಾಂಪ್ ಇದಕ್ಕೆ ಅದು 7 days ಇದ್ದು ಕ್ಯಾಂಪ್ ಬಾಗಲಕೋಟೆಯಲ್ಲಿ ಆದದ್ದು. ಅಲ್ಲಿ ಸುಮಾರು ಕಡೆಯಿಂದ ಎಲ್ಲ ಬಂದಿದ್ರು. ಸುಮಾರು ಒಂದು 500-600 ಮಕ್ಕಳ ತನಕ ಇದ್ದರು. ಅಂದರೆ ಇದು ನಾನು ಹೋದದ್ದು ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಅಂದರೆ ಅದರಲ್ಲಿ ಒಂದು 10 ಜನರನ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಬಂದಿರ್ತಾರೆ. ಹಾಗೆ ಅಲ್ಲಿ ಕಾಂಪಿಟೇಷನ್ ಅಂದರೆ ಎಲ್ಲದರದ್ದು ಕಾಂಪಿಟೇಷನ್ಸ್ ಇತ್ತಲ್ಲಿ. ಭರತನಾಟ್ಯಂ ಸೋಲೋ ಇತ್ತು, ಆಮೇಲೆ ಫೋಕ್ ಸಾಂಗ್, ಹೀಗೆ ತುಂಬ ವೆರೈಟಿ ಇತ್ತು, ಡ್ರಾಮಾ. ಮತ್ತು ಈವನ್ ಎಲ್ಲದು ಅಂದರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ಫುಲ್ ಪ್ಯಾಕ್. ಅದು ಬೆಳಗ್ಗೆ ಒಂದು 5 ಗಂಟೆ ಎದ್ದು ಧ್ವಜಾರೋಹಣ ಅದು ಇದು ಎಲ್ಲ ಆಗಿ, ಕ್ಲೀನಿಂಗ್ ಎಲ್ಲ ಆಗಿ, ಮತ್ತೆ ಫುಲ್ ಅವತ್ತಿನ ಎಂತೆಲ್ಲ ನಮ್ಮದು ದಿನ ಆಯಿತು ಅದೆಲ್ಲ ಹೇಳಲಿಕ್ಕೆ ಅದೆಲ್ಲ ಇರ್ತಾಯಿತ್ತು. ಫುಲ್ ಎಂಜಾಯ್ ಇತ್ತು. ಆಮೇಲೆ ಭರತನಾಟ್ಯ ಕಾಂಪಿಟೇಷನ್ಗೆ
ಅಂದರೆ ನಾವು ಹೋದ ಟೀಮಲ್ಲೇ ನಾವು ಒಟ್ಟು 3 ಜನ ಭರತನಾಟ್ಯ ಮಾಡೋರಿದ್ವಿ. ಯಾರು ಭರತನಾಟ್ಯ ಅಲ್ಲಿ ಸೋಲೋಗೆ ಮಾಡೋದು ಹಾಗೆ ಹೀಗೆಲ್ಲ ಆಗಿ ಮತ್ತೆ ಸರ್ ನಮ್ಮೊಟ್ಟಿಗೆ ಒಬ್ಬರು ಸರ್ ಬಂದಿದ್ರು. ಅವ್ರು ಹೇಳಿದರು ಹಾಂ ನೀನೇ ಮಾಡು ಅಂತ ಹೇಳಿದರು. ಸರಿ ಅಂತ ಎಲ್ಲ ಆಗಿ ಮತ್ತೆ ಕಾಂಪಿಟೇಷನ್ಗೆಲ್ಲ ರೆಡಿಯಾಗಿ ತುಂಬ ಜನ ಇದ್ದರು. ಅಂದರೆ ಖಾಲಿ ಭರತನಾಟ್ಯವೇ ಮಾಡಿದಂತಲ್ಲ, ಆ್ಯಕ್ಚುಲಿ ಕ್ಲಾಸಿಕಲ್ ಅಂತ ಇದ್ದದ್ದು, ಮಣಿಪುರಿ ಹೀಗೆ ಕೆಲವೆಲ್ಲ ಮಾಡಿದ್ದಾರೆ. ತುಂಬ ಅಂದರೆ ಭಯ ಅಂತ ಸಹ ಇರಲಿಲ್ಲ, ಬಟ್ ಒಂದು ಸ್ಟೇಜಲ್ಲಿ ದೊಡ್ಡ ಸ್ಟೇಜ್ ಅದಿತ್ತು, ಅಲ್ಲಿ ಮಾಡ್ತಾ ಇದ್ದೇನಲ್ಲ. ಮತ್ತು ಫುಲ್ ಎಲ್ಲರೂ ನಮಗೆ ಟೀಮ್ ಅವ್ರು ಫುಲ್ ಧೈರ್ಯ ತುಂಬಿದ್ರು. ಮತ್ತು ಕಾಂಪಿಟೇಷನ್ ಆಯಿತು. ಆ ಕಾಂಪಿಟೇಷನ್ ಆದದ್ದು ಅವತ್ತು ರಿಸಲ್ಟ್ ಗೊತ್ತಾಗೋದಿಲ್ಲ, ಲಾಸ್ಟ್ ಡೇ ಅವತ್ತು ಗೊತ್ತಾಗೋದು. ಬಟ್ ನನಗೆ ಅವತ್ತೇ ನಂದು ಡ್ಯಾನ್ಸ್ ಮುಗಿಸಿ ನಾ ಕೆಳಗೆ ಬಂದು ಅವತ್ತಿದ್ದು ಕಾಂಪಿಟೇಷನ್ ಮುಗ್ದಾಗುವಾಗಲೇ ಜಡ್ಜಸ್ ತುಂಬ ಚಂದ ಮಾಡಿದ್ದಿ ಅಂತ ಹೇಳಿ ಬಂದು ನನಗೆ ಅಪ್ರಿಷಿಯೇಟ್ ಮಾಡಿ ಎಂತ ಮಾತಾಡ್ಲಿಕ್ಕಿಲ್ಲ ಅಂತೆಲ್ಲ ಹೇಳಿ ಹೋದರು. ಈಗ NSS ಬಗ್ಗೆ ಹೇಳಿದ್ರಿ, NSS ಇದ್ದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? NSS ಅಂದ ಕೂಡಲೇ ಮಕ್ಕಳಿಗೆ ಒಂದಿರ್ತದೆ, ಅಬ್ಬ ಅದರಲ್ಲಿ ಕೆಲಸ ಮಾಡಿಸ್ತಾರೆ, ಎಂತ ಬರೀ ಕೆಲಸ ಮಾಡ್ಲಿಕ್ಕೆ ನಾನು ಹೋಗುದು ಅಂತ ಆ ಥರ ಒಂದು ಮೆಂಟಾಲಿಟಿ ಇರ್ತದೆ ಈಗ ಕಾಲೇಜಿಗೆ ಹೋಗೋರಿಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಎಲ್ಲರ ಮೆಂಟಾಲಿಟಿ ಹೇಗುಂಟು ಅದರ ಪಕ್ಕ ಆಪೋಸಿಟ್ ಅಂತ ನಾನು ಹೇಳ್ತೇನೆ. ಆಕ್ಚುಲಿ ನಾನು ಸಹ ಫಸ್ಟಿಗೆ ಕಾಲೇಜಿಗೆ ಅಡ್ಮಿಷನ್ ಆಗುವಾಗ ಗಿಡ ಎಲ್ಲ ಮಾಡ್ತಾರೆ, ಕ್ಲೀನ್ ಮಾಡಿಸ್ತಾರೆ, ಅದೇ ಅಂತ ಮೈಂಡ್ ಅಲ್ಲಿ. ಮತ್ತೆ ನಂಗೆ ನನ್ನ ಅಣ್ಣ ಅವ ಇದ್ರಲ್ಲಿದ್ದದ್ದು NSS ಅಲ್ಲೇ ಇದ್ದದ್ದು, ಹಾಗಾಗಿ ಅವನೊಂಚೂರು ಹೇಳಿ ಗೊತ್ತಿತ್ತು. ಬಟ್ ನಂಗೆ ಅದು NSS NCC ಅಂತ ಗೊತ್ತಿರಲಿಲ್ಲ. ಅವನು ಕಾಲೇಜಿಗೆ ಅದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವ NSSಗೆ ರೈಟ್ ಆಗಿದ್ದ. ನಾನು ಅಣ್ಣ NSS ಬೇಡ, ನಾನು NCC ಅಂತೆಲ್ಲ ಹೇಳಿಕ್ ಶುರು. NCC ಅಲ್ಲಿ ಆರ್ಮಿ ಅದು ಇರೋದು ಹಾಗೆ ಹೀಗೆಲ್ಲ ಹೇಳಿದ. ಮತ್ತೆ ಸರಿ ಆಯಿತು ಅಂತ ಹೇಳಿ NSS ಜಾಯ್ನ್ ಆದೆ. ಈವನ್ NSS ಜಾಯ್ನ್ ಆದ ಮೇಲೆ ನಮಗೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು NSS ಬಗ್ಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಂತೆಲ್ಲ ಒಂದು ಇದು ಮಾಡಿದರು, ಒಂದು ಮೀಟ್ ಥರ. ಎಲ್ಲರೂ ಅಲ್ಲೇ ಒಬ್ಬೊಬ್ರು ನಮಗೆ ತುಂಬ ಈಸಿಯಾಗಿ ಮಾತಾಡಲಿಕ್ಕೆ ಅಲ್ಲಿ ಒಂದು ಫ್ರೀಯಾಗಿ ನಾವು ಮಾತಾಡ್ತಿದ್ದೇವೆ ಏನೋ ಅಂತ ಫೀಲ್ ಆಗ್ಲಿಕ್ಕೆ ಶುರು ಆಯಿತು. ಮತ್ತು MGMಲ್ಲಿದ್ದ ನನಗೆ NSS ಸರ್ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನನಗೆ ನ್ಯಾಷನಲ್ RD ಹೋಗಬೇಕಂತ ಇತ್ತು. ಅದಕ್ಕೂ ಫುಲ್ ಎಲ್ಲದರಲ್ಲೂ ಪಾಸಾಗಿದೆ ನಾನು. ಅಂದರೆ ಈವನ್ ಮಾರ್ಚಿಂಗ್, ಕಲ್ಚರಲ್ ಎಲ್ಲ ಸಹ ಪಾಸಾಗಿತ್ತು. ಹೈಟ್ ಒಂದೇ ಪ್ರಾಬ್ಲಮ್ ಆಯಿತು, ಹಾಗಾಗಿ ಅದರಿಂದಾಗಿ ನಂಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅಷ್ಟು ಜರ್ನಿ ಅದೇ ಇಂಪಾರ್ಟೆಂಟ್. ಈಗ ನಿಮಗೆ ನಾವು ಕೇಳುವಾಗ ಅಷ್ಟು ಜರ್ನಿ ಉಂಟು, ಎಷ್ಟೋ ಜನರಿಗೆ ಏನು ಜರ್ನಿಯೇ ಇರುವುದಿಲ್ಲ ಹೇಳಲಿಕ್ಕೆ. ಸೊ ಆ ಜರ್ನಿ ಇದೆ ನಿಮಗೆ. ಅದರಲ್ಲಿ NSS ಅಂದರೆ ಖಾಲಿ ಕ್ಲೀನಿಂಗ್ ಅಲ್ವೇ ಅಲ್ಲ, ಅಂದರೆ NSS ಅಲ್ಲಿ ನಾವು ವೆರೈಟಿ ಆಫ್ ಯಾರೆಲ್ಲ ಸಾಧನೆ ಬೇರೆ ಮಾಡಿದ್ದಾರೆ ಅವರನ್ನು ಕರೆಸುವ ಪ್ರಯತ್ನ ಎಲ್ಲದೂ ಮಾಡ್ತೇವೆ. ಹಾಜಬ್ಬ ಅವರೆಲ್ಲರನ್ನು ಕರೆಸಿತ್ತು ನಾವು NSS ಥ್ರೂ. ಮತ್ತು ಯಾರಿಗ ಈ ಬ್ಲಡ್ ಡೊನೇಷನ್ ನಮ್ಮ MGMಲ್ಲಿ ತುಂಬ ಜನ NSS ಇಂದ ಮಾಡಿದ್ದಾರೆ. ಈಗ ಅರ್ಜೆಂಟಾಗಿ ಎಮರ್ಜೆನ್ಸಿ ಯಾರಿಗೋ ಬ್ಲಡ್ ಬೇಕು, ನಮ್ಮದೇ ಯಾರಾದರೂ ಗುರ್ತದವ್ರಿಗೆ ಬ್ಲಡ್ ಬೇಕು ಅಂತಾದರೆ NSS ಗ್ರೂಪಲ್ಲಿ ಒಮ್ಮೆ ಹಾಕಿದರೆ ಸಾಕು, ಯಾರಾದರೂ ಒಬ್ಬರು ಹೋಗಿ ಕೊಡ್ತಾರೆ. ಸೊ ಆ ಥರ ಒಂದು ಸೋಷಿಯಲ್ ಕಾಸಿಗೋಸ್ಕರ ಕೆಲಸ ಮಾಡುವಂಥದ್ದು. ಸೊ ಈಗ NSS ಅಲ್ಲಿ ನೀವು ಹೇಳಿದ್ರಿ RD ಕ್ಯಾಂಪಿಗೆ ಟ್ರೈ ಮಾಡಿದ್ರಿ ಅಂದರೆ, ಸೊ ಎಲ್ಲಿಂದ ಎಲ್ಲಿಗೆಲ್ಲ ಹೋದ್ರಿ ಅಂದರೆ ಯಾವ್ಯಾವ ಪ್ಲೇಸಿಗೆ ಹೋದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲ ಅಂದರೆ ನನಗೆ ಆ್ಯಕ್ಚುಲಿ ಕಾಲೇಜಿಂದವೇ ಫಸ್ಟ್ ರೌಂಡ್ ಇದ್ದಕ್ಕೆ ನನಗೆ ಅದರ ಮೊದಲೇ ಅವ್ರು ಹೇಳಿದರು, ನಿಮ್ಮದು ಹೈಟ್ ಒಂದೇ ಪ್ರಾಬ್ಲಮ್ ಆಗೋದು ಕೀರ್ತನ, ಬೇರೆ ಯಾವುದು ಪ್ರಾಬ್ಲಮ್ಮೇ ಇಲ್ಲ, ನೀವು ಕನ್ಫರ್ಮ್ ನ್ಯಾಷನಲ್ಸ್ ಹೋಗ್ತೀರಿ, ನೀವು ಹೈಟ್ ಒಂದೇ ಪ್ರಾಬ್ಲಮ್ ಆಗೋದು. ನಾನು ಮತ್ತೆ ಅದಕ್ಕೆ ಹೇಳಿದೆ, ಅಂದರೆ ಹೌದು ನನ್ನ ಹೈಟೇ ನನಗೆ ಪ್ರಾಬ್ಲಮ್, ಹಾಗೆ ಟ್ರೈ ಮಾಡಿ. ಅಂದರೆ ಫಸ್ಟ್ ರೌಂಡಲ್ಲಿ ಈಗ ನನ್ನನ್ನು ಕಳಿಸಿದ್ರು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ, ಅವ್ರ ಹೈಟ್ ನೋಡಿ ಸ್ಟಾರ್ಟಿಂಗಲ್ಲೇ ವಾಪಸ್ ಕಳಿಸ್ತಾರೆ. ಹಾಗಾಗಿ ಮತ್ತೆ ನಮ್ಮ ಕಾಲೇಜಿಂದ ಬೇರೆಯವರನ್ನೇ ಕಳಿಸಿ ಅಂತೆಲ್ಲ ಆಗಿ ಫಸ್ಟ್ ಇದರಲ್ಲೇ ನಾನು ಬೇರೆಯವರನ್ನೇ ಇದು ಮಾಡಿ ಭಾವನಾ ಅಂತ ಹೋದ್ರು. ಓಕೆ, ವೆರಿ ನೈಸ್. ಅವ್ರು ಸೆಲೆಕ್ಟ್ ಆಗಿದ್ರಲ್ಲ. ಓಕೆ, ಸೊ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕೀರ್ತನ ಅವ್ರ ಹತ್ರ ಇನ್ನಷ್ಟು ಮಾತನಾಡಲಿಕ್ಕಿದೆ. ಅವರ ಈ ಭರತನಾಟ್ಯದ ಜರ್ನಿ ಆಗಿರಬಹುದು, ಅದರ ಜೊತೆಗೆ ನಾಟಕಗಳದ್ದು ಮತ್ತು ಈ ಮೂವಿಯಲ್ಲಿ ಮಾಡಿದ್ದು ಅದರ ಬಗ್ಗೆ ಕೂಡ ಹೇಳಿದರು. ಇನ್ನೊಂದಷ್ಟು ಮಾತನಾಡಲಿಕ್ಕಿದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮೂರು ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಬಹುಮುಖ ಪ್ರತಿಭೆ ಕೀರ್ತನ ಯು ಭಟ್ ಅವರು. ಸೊ ಈಗ ಹಾಡಿನೊಂದಿಗೆ ಈ ವಿರಾಮದ ಬಳಿಕ ನಿಮ್ಮನ್ನ ಸ್ವಾಗತಿಸಿಕೊಳ್ಳಿಕ್ಕಿದ್ದಾರೆ ಅವರೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು,
ಮಿನುಗಾಡುತ್ತಿರುವೆ ನಾನು ಕಡಿಯಾಲೊಲ್ಲೆ ಈ ಕರುಳ ಬಳ್ಳಿ ಒಲವೂಡುತ್ತಿರುವ ಛಾಯೆ ಬಿಡದ ಭುವಿಯ ಮಾಯೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿನುಗಾಡುತ್ತಿರುವೆ ನಾನು. ವೆರಿ ನೈಸ್. ಸೊ ಹಾಡು ಅದನ್ನ ಯಾರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೀರಾ? ಸಂಗೀತವನ್ನ ಯಾರ ಹತ್ರ ಕಲಿತಿದ್ದೀರಿ? ಅಂದರೆ ನಾನು ಈಗ ಪ್ರೆಸೆಂಟ್ ಆಗಿ ಕಂಟಿನ್ಯೂ ಮಾಡ್ತಾ ಇಲ್ಲ. ಮೊದಲು ನಾನು ಕಲ್ತದ್ದು ಮಾಧವಿ ಟೀಚರ್ ಹತ್ರ. ಅಂದರೆ ಅದರ ಮಧ್ಯದಲ್ಲೂ ಪಾವನಿ ಟೀಚರ್ ಹತ್ರ ಸಹ ಒಮ್ಮೆ ಕಲಿತೆ. ಅಂದರೆ ಅವ್ರು ಮಾಧವಿ ಟೀಚರ್ ಅವರೆಲ್ಲೋ ಬೇರೆ ಕಡೆಗೆ ಹೋದರು, ಹಾಗಾಗಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಓಕೆ, ಬಹುಶಃ ವೀಕ್ಷಕರು ಹೇಳ್ಬೋದಾದ್ರೆ ಹೇಳ್ತಾರ ಅಂತ ಇಷ್ಟಂತ ಹಾಡ್ತೀರಿ ಕಂಟಿನ್ಯೂ ಮಾಡಿ ಅಂತ. ಸೊ ಓಕೆ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಸೊ ಇನ್ಸ್ಟ್ರೂಮೆಂಟ್ ಕೂಡ ನುಡಿಸ್ತೀರಾ, ಕಝು ಅಂತ. ಸೊ ಅದ್ರ ಬಗ್ಗೆ ಹೇಳಿ. ಬಹುಶಃ ನಂಗೂ ಗೊತ್ತಿಲ್ಲ ಕಝು ಅಂದ್ರೆ ಏನು ಅಂತ ಜನರಿಗೆ. ಅದು ಆ್ಯಕ್ಚುಲಿ ಅಂದರೆ ಅದು ಪ್ರಾಪರ್ ಆಗಿ ಎಂಥ ಇನ್ಸ್ಟ್ರೂಮೆಂಟ್ ಅಂತ ನನಗೂ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಒಂದು ಉದ್ದ ಹೀಗೆ ಪೈಪ್ ಥರವೇ ಇರ್ತದೆ. ಅದು ಅದರ ಮಿಡಲಲ್ಲಿ ಒಂದು ಹೋಲಲ್ಲಿ ಪ್ಲಾಸ್ಟಿಕ್ ಅನ್ನ ಹಾಕಿರ್ತಾರೆ. ಅದು ಆ್ಯಕ್ಚುಲಿ ಏನೋ ಬೇರೆ ಪ್ಲಾಸ್ಟಿಕ್, ಒಂಚೂರು ದಪ್ಪ ಮೆಟೀರಿಯಲ್ ಇರ್ತದೆ. ಆ ಪ್ಲಾಸ್ಟಿಕ್ ಅನ್ನ ಹಾಕಿ ಅದನ್ನ ಟೈಟ್ ನಾವು ಫಿಕ್ಸ್ ಮಾಡಿತ್ತು ಅಂತಾದ್ರೆ ಸೌಂಡ್ ಚಂದ ಬರ್ತದೆ ಅದರದ್ದು. ಸೊ ಅದನ್ನ ಹೇಗೆ ಅದರ ಪರಿಚಯ ನಿಮಗೆ ಆಯ್ತು ಅಂತದೊಂದು ಇನ್ಸ್ಟ್ರೂಮೆಂಟ್ ಇದೆ? ಅಂದ್ರೆ ಅದು ಆ್ಯಕ್ಚುಲಿ ಯಾರೋ ಯಾವುದೋ ತೆಲುಗು ಇದು ಸಿಂಗಿಂಗ್ ಇದರಲ್ಲಿ ಕಾಂಪಿಟೇಷನ್ ಅಲ್ಲಿ ಹೀಗೆ ಸುಮ್ಮನೆ ಯೂಟ್ಯೂಬ್ ಅದೆಲ್ಲ ನೋಡ್ತಾ ಇರುವಾಗ ಅದರಲ್ಲಿ ಯಾರೋ ನುಡಿಸ್ತಾ ಇದ್ದಾರೆ ಅಂತ, ಅಂದರೆ ಫೇಮಸ್ ಆಗಿತ್ತೊಂದು ಯಾವುದೋ ಒಂದು ಸಾಂಗ್. ಹಾಗಾಗಿ ಆ ಸಾಂಗ್ ಅಣ್ಣ ಕೇಳಿದವ ಅದನ್ನು ಅದು ಬೇಕು ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಅದನ್ನು ತಗೊಂಡ. ಆಮೇಲೆ ಹೀಗೆ ಸುಮ್ಮನೆ ನಾನು ಅವನು ಮನೆಯಲ್ಲೆಲ್ಲ ಅದನ್ನು ಊದ್ಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮೆಲ್ಲಕ್ಕೆ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗುವಾಗೆಲ್ಲ ದೂರ ಹೋಗುವಾಗ ತೊಗೊಂಡೋಗಿ ನಾವೆಲ್ಲರೂ ಅದನ್ನೊಂದು ಈಗ ಚಂದ ಹಾಡನ್ನು ನುಡಿಸ್ತೀರಿ ಅದರಲ್ಲಿ. ಓಕೆ, ವೆರಿ ನೈಸ್. ಅದಕ್ಕೆ ಯಾರು ಹೀಗೆ ಕಲಿಸಿಕೊಟ್ಟದ್ದು ಅಂತಿಲ್ಲ, ನೀವಾಗಿ ಕಲಿತದ್ದು. ಯಾವ್ದಾದ್ರು ಯಾವ್ದಾದ್ರು ಕಲಿಬೇಕು ಅಂತ ಆಸೆ ಇದ್ರೆ ನಮಗೆ ನಾವು ಹೇಗೆ ಕೂಡ ಕಲಿತೇವೆ ಅನ್ನೋದಕ್ಕೆ ಉದಾಹರಣೆ ಇದೆ. ಸೊ ಇದ್ರ ಜೊತೆಗೆ ನೀವೀಗ ಹೇಳಿದ್ರಿ ದೂರ ಪ್ರೋಗ್ರಾಮಿಗೆ ಹೋಗ್ತಾರೆ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗೆ? ಬಹುಶಃ ಪ್ರಾಕ್ಟೀಸ್ನ ಎಕ್ಸ್ಪೀರಿಯನ್ಸ್ ಒಂದು ಲೆಕ್ಕ ಆದರೆ, ಆನ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಒಂದು ಲೆಕ್ಕ ಆದರೆ, ಈಗ ಹೋಗುವ ಜರ್ನಿ ಎಕ್ಸ್ಪೀರಿಯನ್ಸ್, ಬ್ಯಾಕ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಅದು ಅಲ್ಟಿಮೇಟ್. ಸೊ ಅದು ಹೇಗಿರ್ತದೆ? ಹೇಗೆ ಎಂಜಾಯ್ ಮಾಡ್ತೀವಿ? ಅದು ನಮ್ಮ ಟೀಮಲ್ಲಿ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್. ಅಂದರೆ ನಾವು ನೈಟ್ ಒಂದು 10 ಗಂಟೆಗೆ ಇಲ್ಲಿಂದ ಹೊರಟ್ವಿ ಅಂತ ಆದರೂ, ಈಗ ಬ್ಯಾಂಗ್ಳೂರು ಪ್ರೋಗ್ರಾಮ್ ಆಗಲಿ ಮೈಸೂರು ಪ್ರೋಗ್ರಾಮ್ ಆಗಲಿ 10 ಗಂಟೆ ಹಾಗೆ ಇಲ್ಲಿಂದ ಹೊರಟ್ವಿ ಅಂತ ಆದರೂ ಒಂಚೂರು ಇಲ್ಲಿ ಮಣಿಪಾಲ್ ಈಚೆ ಇಲ್ಲಿ ಕಟ್ಪಾಡಿ ದಾಟೋ ತನಕ ಒಂಚೂರು ಎಲ್ಲರೂ ಸೆಟ್ ಆಗಲಿಕ್ಕೆ ಟೈಮ್ ಬೇಕು ಕೂತ್ಕೊಂಡು. ಆಮೇಲೆ ಒಂದು ಮಧ್ಯರಾತ್ರಿ 3 ಗಂಟೆ ತನಕ ಸಹ ಯಾರು ಮಲಗೋದಂತ ಇಲ್ಲ, ಕಚೇರಿ ಹೀಗೆ ಒಬ್ಬೊಬ್ರು ಮಾತಾಡೋದು ಅಥವಾ ಅವರದ್ದು ಎಂತಾದ್ರೂ ಒಂದು ಕಾಲೇಜಿದ್ದು ಇನ್ಸಿಡೆಂಟಾ, ಯಾರದಾದ್ರೂ ಎಂತಾದ್ರೂ ವಿಷಯವ ಹೀಗೆ ಮಾತಾಡ್ತಾ ಇರೋದು. ಮತ್ತೆ ಅದರ ಮಧ್ಯದಲ್ಲಿ ಟೀಚರ್ ಹತ್ರ ಸಹ ಎಲ್ಲ ಮಾತಾಡ್ತಾ ಎಲ್ಲರೂ ಗಮ್ಮತ್. ಮತ್ತೆ ಇಲ್ದಿದ್ರೆ ಎಂತ ಸಹ ಮಾತಾಡ್ಲಿಕ್ಕೆ ಟಾಪಿಕ್ ಸಿಗ್ಲಿಲ್ವಾ ಹಾಡಾಡ್ತಾ ಇರೋದು. ಹೀಗೆ ಫುಲ್ ಎಂಜಾಯ್ ಮಾಡ್ತೇವೆ. ಮತ್ತೆ ಮಧ್ಯರಾತ್ರಿಯಲ್ಲಿ ಫುಲ್ ಎಲ್ಲರಿಗೆ ಹಸಿವೆ ಆಗ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಸರ್ ಹತ್ರ ಹೇಳಿ ಎಲ್ಲಾದ್ರೂ ಗೂಡಂಗಡಿ ಸಿಕ್ಕಿದ್ರೆ ನಿಲ್ಲಿಸಿ ತಗೊಂಡು ತಿಂದು ಎಲ್ಲ ಹೋಗ್ತಾ ಇದ್ವಿ. ತುಂಬಾ ಇದೊಂದು ಜಾಯ್. ಸೊ ಈಗ ನೀವು ಹೇಳಿದ್ರಿ ಅಪ್ಪ ಮುಂಚೆ ದುಡಿ ಕಳಿಸ್ತಾ ಇದ್ರು ಕ್ಲಾಸಿಗೆ ಅಂತ. ಇವತ್ತು ಅಂದರೆ ಒಂದು ನೀವು ಯಾರ ಹತ್ರ ಆದರೂ ಬೋಲ್ಡ್ ಆಗಿ ಮಾತನಾಡಲಿಕ್ಕೆ ಅಥವಾ ಒಂದು ಸೊಸೈಟಿಯಲ್ಲಿ ಒಂದು ಪ್ರೆಸೆಂಟೇಬಲ್ ಆಗಿರ್ಲಿಕ್ಕೆ ನಿಮಗೆ ಬಹುಶಃ ಡ್ಯಾನ್ಸ್ ತುಂಬಾ ಹೆಲ್ಪ್ ಮಾಡಿದೆ. ಸೊ ಇವತ್ತು ಹೇಗೆ ಅನ್ನಿಸ್ತದೆ ಅಪ್ಪ ಹೇಳುವಾಗ ನಾನು ಎಲ್ಲಾರು ಹೋಗದಿದ್ರೆ ಹೇಗಿರ್ತಿದ್ದೆ? ಆಕ್ಚುಲಿ ಮಧ್ಯದಲ್ಲೊಮ್ಮೆ ಅಂದ್ರೆ ಕ್ಲಾಸಿಗೆ ಹೋಗ್ಲಿಕ್ಕೆ ಶುರುವಾಗಿ ಒಂದು 3-4 ತಿಂಗಳಲ್ಲಿ ಇಲ್ಲ ನಾನಿನ್ ಹೋಗುದೇ ಇಲ್ಲ, ನಂಗೆ ಭಯ ಆಗ್ತದೆ ಸರ್ ನೋಡಿದ್ರೆ ನಾನಿನ್ ಹೋಗುದಿಲ್ಲ ಅಂತ ಎಲ್ಲ ಡಿಸೈಡ್ ಮಾಡಿದ್ದೆ. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಅಪ್ಪ ನನ್ನನ್ನ ಆಕ್ಚುಲಿ ಅಂಗಡಿ ಹೋಗುವಾಗ ಕ್ಲಾಸಲ್ಲಿ ಅಂಗಡಿ ನಮ್ಮದಲ್ಲಿ ಅಂಗಡಿ ಉಂಟು, ಅಲ್ಲಿ ಬಿಟ್ಟು ಹೋಗ್ತಾ ಇದ್ದದ್ದು. ಅಲ್ಲಿ ಬಿಟ್ಟು ಹೋಗ್ತಾರಾ, ನಾನು ಮತ್ತೆ ಕ್ಲಾಸ್ ಇರೋದು 5:30ಗೆ, ಹಾಗಾಗಿ ಅಪ್ಪ ಹೋಗುವಾಗ 3 ಗಂಟೆ ಹಾಗೆ ಬಿಟ್ಟು ಹೋಗುದು. ನಾನು 5:30 ಕ್ಲಾಸಿಗೆ ಹೋಗ್ತಾವೇ ಇರಲಿಲ್ಲ, ಅಂಗಡಿಯಲ್ಲೇ ಕುತ್ಕೊಳ್ತಾ ಇದ್ದೆ. ನನಗೆ ಹೋಗುದಿಲ್ಲ, ನಾನು ಭಯ. ಒಮ್ಮೆ ಮತ್ತೆ ಸರ್ ಇವಳು ಕ್ಲಾಸಿಗೆ ಬರ್ತಾ ಇಲ್ಲ ಎಲ್ಲ ಹೇಳುವಾಗ ಮತ್ತೆ ಮನೆಯಲ್ಲೆಲ್ಲ ಗೊತ್ತಾಯ್ತು. ಆಮೇಲೆ ಇಲ್ಲ ನಾನು ಹೋಗುದಿಲ್ಲ ಅಂತ ಮನೆಯಲ್ಲೆಲ್ಲ ಹಠ ಕಟ್ಟಿ ಕೂತೆ. ಮತ್ತೆ ಇಲ್ಲ ನೀನು ಹೋಗ್ಲೇಬೇಕು ಅಂತ ಹೇಳಿ ಅಪ್ಪ ಅಮ್ಮ ಎಲ್ಲರೂ ಕಳ್ಸಿದ್ರು. ಆಮೇಲೆ ಒಂದಿನ ಅಂದರೆ ಸಣ್ಣದಿರುವಾಗಲೇ ಒಂದಿನ ಸರಲ್ಲೇನೋ ನಾನು ಅಂದರೆ ಫುಲ್ ಎಲ್ಲ ಎನರ್ಜಿಯಲ್ಲಿ ಮಾಡ್ತೇವೆ. ಸರ್ ಗುಡ್ ಅಂದರು. ಅಷ್ಟು ಸಿಕ್ಕಿತಾ ಇಲ್ವಾ? ಆಮೇಲೆ ಕ್ಲಾಸಿಗೆ ಹೋಗುದಿಲ್ಲ ಅಂತ ಒಮ್ಮೆ ಸಹ ಹೇಳಲಿಲ್ಲ, ಪ್ರತಿದಿನ ಹೋಗಿ ಮೋಟಿವೇಶನ್. ಸೊ ಓಕೆ, ಯಕ್ಷಗಾನದ ಬಗ್ಗೆ
ಯಕ್ಷಗಾನ ಈ ಪ್ರೈಮರಿ ಇಲ್ಲಿ ಹೈಸ್ಕೂಲಲ್ಲಿ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ತಾ ಬಂದಿದ್ರಿ. ಸೊ ಅದ್ರ ಬಗ್ಗೆ ಹೇಳಿ. ಆ್ಯಕ್ಚುಲಿ ಯಕ್ಷಗಾನ ನಾನು ವಳಕಾಡ್ ಸ್ಕೂಲಿಗೆ ಜಾಯ್ನ್ ಆದಾಗ, ವಳಕಾಡ್ ಸ್ಕೂಲಿಗೆ ನಾನು 6th ಜಾಯ್ನ್ ಆದೆ. ಆವಾಗ ನಂದು ಅಣ್ಣ ಅವನಲ್ಲೇ 8th ಇದ್ದ. ಹಾಗಾಗಿ ಅವನಲ್ಲಿ ಯಕ್ಷಗಾನ ಹೋಗ್ತಿದ್ದರಿಂದ ನಾನು 6th ಜಾಯ್ನ್ ಆದವಳು, ನಾನು ಸಹ ಹೋದೆ ಯಕ್ಷಗಾನಕ್ಕೆ. ಇಬ್ಬರೊಟ್ಟಿಗೆ ಅಲ್ಲಿ ಶುರು ಮಾಡಿದ್ವಿ. ಅಂದರೆ ಫಸ್ಟ್ ಇಯರಲ್ಲೇ ಎಲ್ಲಿದ್ರೆ ಹೆಚ್ಚಾಗಿ ಯಕ್ಷಗಾನ ಸೇರಿದ ವರ್ಷ ಎಲ್ಲರಿಗೂ ಸ್ತ್ರೀವೇಷ, ಒಡ್ಡೋಲಗ, ಪೀಠಿಗೆ ಹೀಗೆ ಕೊಡ್ತಾಯಿದ್ರು. ನಾನಲ್ಲಿ ಹೋದ ವರ್ಷವೇ ಲವಕುಶ ಕಾಳಗ ಅಂತ ಮಾಡಿದ್ರು, ಲವ ಆಗಿ ನಾನು ಮಾಡಿದ್ದೆ. ಹಾಗೆ ನಕುಲ ಸಹದೇವದಲ್ಲಿ ನಕುಲ, ಮತ್ತೆ ವೃತ್ರಜ್ವಾಲೆ ಅಂತ ಒಂದು, ಹೀಗೆ ತುಂಬಾ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಬಂದೆ. ಮತ್ತೆ ಒಂದು ಪ್ರಸಂಗದಲ್ಲಿ ಹತ್ತತ್ರ 3 ಕ್ಯಾರೆಕ್ಟರ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಹಾಗೆ 10th ವರೆಗೂ ಅಲ್ಲಿ ಮಾಡಿದೆ. ಸದಾನಂದ ಐತಾಳ್ ಸರ್ ಅಂತ ಅವ್ರು ಹೇಳಿಕೊಟ್ರು, ಗುಣ್ಮಿ ಸದಾನಂದ ಐತಾಳ್ ಸರ್. ಹಾಗಾಗಿ ಅಲ್ಲಿ 6th ಇಂದ 10th ವರೆಗೆ ಅಲ್ಲಿ ಕಂಟಿನ್ಯೂ ಮಾಡಿದೆ. ಆಮೇಲೆ PU ಎಲ್ಲೂ ಇರಲಿಲ್ಲ ನನಗೆ. ಅದಾಗಿ ನೆಕ್ಸ್ಟ್ ನಾನು ಈ ಡಿಗ್ರಿಗೆ ಎಲ್ಲ ಬರುವಾಗ ಬೈಲೂರಿದ್ದು ಒಂದು ಟೀಮಲ್ಲಿ 1 ವರ್ಷ ಯಕ್ಷಗಾನವನ್ನು ಮಾಡಿ ಇನ್ನೀಗ ನೆಕ್ಸ್ಟ್ ಎಲ್ಲಾದರೂ ಮಾಡಿ. ಸೊ ವೆರಿ ನೈಸ್. ಈಗ ಬಹುಶಃ ನಿಮಗೆ ಆನ್ ಸ್ಟೇಜ್ ಇರುವಂಥದ್ದು ಬಹಳ ಇಷ್ಟ. ಈಗ ಯಕ್ಷಗಾನ ಆಗಿರಬಹುದು, ಭರತನಾಟ್ಯ ಆಗಿರ್ಬೋದು, ಹಾಡಾಗಿರಬಹುದು, ಸೊ ಯಾವುದಾದ್ರೂ ಆನ್ ಸ್ಟೇಜ್ ಇರುವಂಥದ್ದು ಇಷ್ಟ. ಬಟ್ ಈಗ ಹೊಸದಾಗಿ ಒಂದು ಮೆಹಂದಿ ಹಾಕೋ ಅದನ್ನು ಆರಂಭ ಮಾಡಿದ್ದೀರಿ, ಕಲ್ತಿದ್ದೀರಿ. ಸೊ ಅದು ಹೇಗೆ ಸ್ಟಾರ್ಟ್ ಆಯಿತು? ಈ ಮೆಹಂದಿ ಹಾಕಬೇಕಂತ ಹೇಗೆ ಅನಿಸಿತು? ಆ್ಯಕ್ಚುಲಿ ಕೊರೋನಾದ ನಂತರ ನಾನು ಹೀಗೆ ಸುಮ್ಮನೆ, ಅಂದರೆ ಕೊರೋನಾ ಟೈಮಲ್ಲಿ ಮನೇಲೇ ಇದ್ದದಲ್ಲ, ಹಾಗೆ ಸುಮ್ಮನೆ ಎಲ್ಲಾದರೂ ಒಂದು ಅಪರೂಪಕ್ಕೊಂದು ಕೋಂತಂದರೆ ಅಮ್ಮನಿಗೆ ಹೀಗೆ ಸುಮ್ಮನೆ ಹಾಕೋದು ಎಲ್ಲ ಮಾಡ್ತಾ ಇದ್ದೆ. ಅಮ್ಮ ಹೇಳ್ತಿದ್ರು, ಈಗ ಆ್ಯಕ್ಚುಲಿ ಬೇರೆ ಎಲ್ಲದಕ್ಕಿಂತ ಸಹ ಎಲ್ಲ ಕಡೆಯಲ್ಲಿ ಫಂಕ್ಷನ್ಸ್ ಹೈಯೆಸ್ಟ್, ಮೆಹಂದಿ ಹಾಕಿಸೋದು ಹೈಯೆಸ್ಟ್, ನೀ ಯಾಕೆ ಮೆಹಂದಿ ಹಾಕಬಾರ್ದು ಅಂತ ಅಮ್ಮ ಹೇಳ್ತಾ ಇದ್ರು ಯಾವತ್ತು. ಹಾಗಾಗಿ ಮೆಲ್ಲದಲ್ಲಿ ಹಾಕುವ, ಹೀಗೆ ಸುಮ್ಮನೆ ಡಿಸೈನ್ ಎಲ್ಲ ನನಗೆ ಬರುವುದಿಲ್ಲ, ಆದರೂ ಹಾಕುವ ಸುಮ್ಮನೆ ಅಂತ ಹೇಳಿ ಶುರು ಮಾಡಿದ್ದೆ. ಆಮೇಲೆ ಅದು ಕೊರೋನಾ ಮುಗೀತು, ಡಿಗ್ರಿ ಶುರುವಾಯಿತು, ಮತ್ತೆ ಹಾಕಲೇ ಇಲ್ಲ. 2.5 ವರ್ಷ ಅಂತೂ ಮತ್ತೆ ಹಾಕಲೇ ಇಲ್ಲ. ನಾನು ನನ್ನ ಅಣ್ಣನ ಮದುವೆಗ ಅಥವಾ ಕಸಿನ್ಸ್ ಇದ್ದು ಎಂತಾದರೂ ಫಂಕ್ಷನಿಗೆ ಹೀಗೆಲ್ಲ ಹೋಗುವಾಗ ನನ್ನ ಫ್ರೆಂಡ್ ಹತ್ರ ಹಾಕಿಸ್ಕೊಂಡು ಹೋಗ್ತಾ ಇದ್ದೆ. ಆಗ ಅಮ್ಮ ಹೇಳ್ತಿದ್ರು, ಈಗ ನೀ ಕಲ್ತಿದ್ದಿದ್ರೆ ನಾನೇ ಹಾಕ್ಕೊಳ್ಬೋದಿತ್ತು, ನಂಗೆ ಸಹ ನೀನೇ ಹಾಕ್ಬೋದಿತ್ತು, ನಿನ್ನ ಫ್ರೆಂಡ್ ನಂಗೆ ಹಾಕ್ಬೇಕಿತ್ತಲ್ಲ ಅಂತೆಲ್ಲ ಹೇಳ್ತಿದ್ರು. ಆಗ ಹೌದು ಇರಲಿ ಅಡ್ಡಿಲ್ಲ ಅಂತ ಹೇಳಿ ಬಿಡ್ತಿದ್ದೆ. ಮತ್ತು ಡಿಗ್ರಿ ಫೈನಲಿಗೆ ಬರುವಾಗ ಒಂದೆಷ್ಟು ಲಾಸ್ಟ್ 1.5-2 ತಿಂಗಳು ಉಂಟು ಅಂತ ಆಗುವಾಗ ಹೀಗೆ ಕ್ಲಾಸಲ್ಲಿ ಬ್ರೇಕ್ ಪೀರಿಯಡ್ ಎಲ್ಲ ಇರ್ತಾಯಿತ್ತಲ್ಲ, ಆ ಟೈಮಲ್ಲಿ ಎಲ್ಲ ಫ್ರೆಂಡ್ಸ್ ಇದೆಲ್ಲರ ಕೈಗೆ ಹಾಕ್ಲಿಕ್ಕೆ ಶುರು ಮಾಡಿದೆ. ಸುಮ್ಮನೆ ಒಂದಿನ ಒಂದು ಕೋನ್ ತೊಗೊಂಡು ಹೋಗಿದ್ದದು ನಾನು. ಸುಮ್ಮನೆ ನನ್ನ ಕೈಗೆ ಹಾಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಫ್ರೆಂಡ್ ನಂಗೆ ಹಾಕು ಒಂದು 4-5 ಜನರಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ದೆ. ಆಮೇಲೆ ದಿನ ಒಬ್ಬೊಬ್ಬರಿಗೆ ಹಾಕ್ತಾ ಇದ್ದೆ, ಪ್ರಾಕ್ಟೀಸ್ ಆಗ್ತಾ ಇತ್ತು. ಅಂದರೆ ನಮಗೆ ಡಿಗ್ರಿ ಫೈನಲ್ ಬರ್ತಾ ಇರುವಾಗ ಮತ್ತೆ ಮಧ್ಯಾಹ್ನದ ನಂತರ ಹೆಚ್ಚು ಕ್ಲಾಸ್ ಇರ್ತಾ ಇರಲಿಲ್ಲ. ಹಾಗೆ ಮಧ್ಯಾಹ್ನ ಕ್ಲಾಸ್ ಮುಗಿಸಿ ಆದ ಮೇಲೆ ನನ್ನದು ಮೆಹಂದಿ ಕಾರ್ಯಕ್ರಮ. ಎಲ್ಲ ಫ್ರೆಂಡ್ಸ್ಗೆ ಮೆಹಂದಿ ಹಾಕಿ, ಒಬ್ಬರಿಗೆ ಇಂಡಿಯನ್, ಒಬ್ಬರಿಗೆ ಅರೇಬಿಕ್, ಒಬ್ಬರಿಗೆ ಮಂಡಲ ಅಂತ ಹೇಳಿ ಹೀಗೆ ಹಾಕ್ತಾ ಸುಮ್ಮನೆ ಕ್ಲೀನ್ ಅಂತಲ್ಲ ಬಟ್ ಕಲೀಲಿಕ್ಕೆ ಆಗ್ತಾ ಇತ್ತು. ಅದೆಲ್ಲ ಕಲ್ತು ಹಾಗೆ ಹಾಕಿದೆ. ಅದೆಲ್ಲ ಆಗಿ ಮತ್ತೆ ಅಮ್ಮನಿಗೆ ಯಾರ ಕೈ ಸಿಗ್ಲಿಲ್ಲ, ಮತ್ತೆ ಕಾಲೇಜ್ ಮುಗೀತು, ಖಾಲಿ ಕೈ ಅಮ್ಮನ ಸಿಕ್ಕಿತ್ತು. ಮತ್ತೆ ಮ್ಯಾಂಗ್ಳೂರಿಗೆ ಹೋದ್ರೆ ಚಿಕ್ಕಮ್ಮನ ಕೈ, ತಂಗಿ ಕೈಗೆಲ್ಲ ಹಾಕ್ತಾ ಇದ್ದೆ. ಹೀಗೆ ಹಾಕಿ ಎಲ್ಲ ಆದ ಮೇಲೆ ಒಂದಿನ ನನಗೆ ಬೈಲೂರಲ್ಲಿ ಶ್ರುತಿ ಅಕ್ಕ ಅಂತ ಇದ್ದಾರೆ, ಅವರು ನನಗೆ ಹೀಗೆ ಅರ್ಜೆಂಟಲ್ಲಿ ಅಂದರೆ 2 ದಿನದ ಹಿಂದೆ ಕಾಲ್ ಮಾಡಿ, ಒಬ್ಳು ಮದುಮಗಳಿಗೆ ಮೆಹಂದಿ ಹಾಕಲಿಕ್ಕೆ ಉಂಟು, ಹಾಕ್ತೀಯ ನಿಮಗೆ ಆರ್ಡ್ರ್. ಆ್ಯಕ್ಚುಲಿ ಅದಕ್ಕಿಂತ ಮೊದಲು ಅವರಿಗೆ ಹಾಕಿಸ್ಕೊಂಡಿದ್ರು ಅವ್ರು ಮತ್ತು ಅವರ ಅಮ್ಮನಿಗೆ ಬೆಂಗಳೂರು ಪ್ರೋಗ್ರಾಮ್ ಒಂದು ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಹಾಕಿದ್ದೆ ಅವರಿಗೆ ಸಹ. ಅರ್ಜೆಂಟ್ ಹಾಕಲಿಕ್ಕೆ ಉಂಟು, ಹಾಕ್ತೀಯಾ, ದೊಡ್ಡ ಆರ್ಡ್ರ್ ಬಂದಿದೆ ಅಂತ ಹೇಳಿದ್ರು. ಸರಿ ಆಯ್ತಕ್ಕ ಹಾಕ್ತೇನೆ, ನನಗೆ ಕ್ಲಿಯರ್ ಅಂತ ಇಲ್ಲ ಬಟ್ ಹಾಕ್ತೇನೆ ನಾನು ಅಂತ ಹೇಳಿ, ಸರಿ ಆಯಿತು ಅಂತ ಹೇಳಿ ಎಲ್ಲ. ಮತ್ತು ಅಂದರೆ ಮದುಮಗಳಿಗೆ ಮೆಹಂದಿ ಹಾಕೋದಲ್ಲ, ಸೊ ಹಾಗಾಗಿ ಈ ಬಿಗ್ ಬಜಾರ್ ಅಲ್ಲೆಲ್ಲ ಇರ್ತಾರಲ್ಲ, ಸ್ಮಾರ್ಟ್ ಬಜಾರಲ್ಲಿ, ಅವ್ರ ಹತ್ರ ಹೋಗಿ ಮೆಹಂದಿ ಕೋನೆಲ್ಲ ತೊಗೊಂಡು ಮತ್ತು ಹಾಕಿದೆ. ತುಂಬ ನನಗೆ ಇಷ್ಟು ಅಂತ ಆಯಿತು. ಮತ್ತು ಅವರಿಗೂ ತುಂಬ ಖುಷಿ ಆಯಿತು ಮೆಹಂದಿ. ಅದಾದ ಮೇಲೆ ಸೆಕೆಂಡ್ ಪುನಃ ಇನ್ನೊಬ್ಳು ಮದುಮಗಳಿಗೆ ಹಾಕಿದೆ. ಅದಾದ ಮೇಲೆ ಮೊನ್ನೆ ರೀಸೆಂಟ್ಲಿ ಒಬ್ಬರದ್ದು ಎಂಗೇಜ್ಮೆಂಟಿಗೆ ಹಾಕಿದೆ. ಅವರು ಆ್ಯಕ್ಚುಲಿ ಏಪ್ರಿಲಲ್ಲಿ ಅವರ ಮದುವೆ, ಅದಕ್ಕೂ ಹೇಳಿಟ್ಟಿದ್ದಾರೆ ಆಲ್ರೆಡಿ. ಮತ್ತು ಬುಕ್ ಆಗಿದೆ. ಮತ್ತು ಮೊನ್ನೆ ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕಲ್ಲಿ ಒಂದು ಅಂದರೆ ಮದುವೆ ಮನೆ ಅಲ್ಲಿ ತುಂಬ ಜನಕ್ಕೆ ಹಾಕ್ಲಿಕ್ಕೆ ಉಂಟು ಹೇಳಿದರು. ಹಾಗಾಗಿ ಇಲ್ಲಿ ಪ್ರಜ್ವಲಿ ಅಕ್ಕ ಅಂತ ಇದ್ದಾರೆ, ಅವರೊಟ್ಟಿಗೆ ಹೋಗಿದ್ದೆ.
ಸುಮಾರು ಒಂದು 28 ಕೈಗೆ ಹಾಕಿದೆ. ಒಂದು ಕೈ ಎರಡು ಕೈ ಇದು ಬಗ್ಗಿ ಹಾಕುವಾಗ ಅದು. ಸೊ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ, ಇಷ್ಟೆಲ್ಲ ಇರಬೇಕು ಅಂದರೆ ಖಂಡಿತವಾಗಿ ಮನೆಯಲ್ಲಿ ಸಪೋರ್ಟ್ ಇದ್ದೇ ಇರಬೇಕು. ಸೊ ಅಪ್ಪ ಅಮ್ಮನ ಅಣ್ಣನ ಸಪೋರ್ಟ್ ಹೇಗಿದೆ? ಅಣ್ಣ ಕೂಡ ಕಲಾವಿದ, ಅವರ ಸಪೋರ್ಟ್ ಹೇಗಿದೆ? ಎಲ್ಲರೂ ತುಂಬ, ಅಪ್ಪ ಅಮ್ಮ ಅಣ್ಣ ಮೂವರಿಗೂ ಫಸ್ಟಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಈವನ್ ಯಾವ್ದು ಮಾಡ್ತೇನೆ ಅಂತ ಹೇಳಿದರು, ನೀ ಮಾಡು, ನಾವಿದ್ದೇ ನಿನ್ನೊಟ್ಟಿಗೆ, ನೀ ಮಾಡು, ಎಂತ ಬೇಕೋ ಮಾಡು, ಪಾಸಿಟಿವ್ ಅಲ್ಲಿ ಮಾಡೋದು, ಯಾವ್ದು ಬೇಕಾದರೂ ಮಾಡು, ನಾವು ಫುಲ್ ಸಪೋರ್ಟ್ ಆಗಿದ್ದೇವೆ ನಿಮಗೆ ಯಾವತ್ತೂ ಸಹ ಅಂಥೇಳಿ. ಈವನ್ ಒಂದು ಆ್ಯಕ್ಚುಲಿ ನಮಗೆ ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸಿ ಲೇಟಾಗಿ ಬರುವಾಗ ಸಹ ಎಲ್ಲಾದರೂ ಅಕಸ್ಮಾತ್ ಸರಿಗೆ ಅಲ್ಲಿ ಬಿಡ್ಲಿಕ್ಕಾಗಲಿಲ್ಲ, ಕರ್ಕೊಂಡು ಹೋಗ್ಲಿಕ್ಕೂ ಬರ್ಲಿಕ್ಕೆ ಬರ್ತಾರೆ. ಮತ್ತೆ ಹೆಚ್ಚಾಗಿ ಸರ್ ಮಾಡಿ ಕೊಡ್ತಾರೆ ಅಮ್ಮ ಎಲ್ರಿಗೆ ಸಹ. ಒಳ್ಳೆ ತಿಂಡಿ ಮಾಡ್ತಾರೆ ಅಮ್ಮ. ಅಂದ್ರೆ ಅವ್ರು ಆಕ್ಚುಲಿ ಇದು ಒಂದು ಫುಡ್ ಇದು ಫ್ಯಾಕ್ಟ್ರಿ ಉಂಟು ನಮ್ಮದು, ರಾವ್ಸ್ ಮಾತ್ರ ಕೃಪಾ ಅಂತ. ಅಮ್ಮ ಮತ್ತೆ ಇನ್ನೊಬ್ರು ಮಾವ ಸೇರಿಕೊಂಡು ಅದನ್ನ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲ ತುಂಬಾ ತಿಂಡಿ ಐಟಮ್ಸ್ ಎಲ್ಲ ಮಾಡ್ತಾರೆ. ಹಾಗೆ ಈ ಡ್ಯಾನ್ಸ್ ಪ್ರೋಗ್ರಾಮ್ ಹೋಗುವಾಗ ಸಹ ಕೆಲವೊಮ್ಮೆ ಆನ್ ಡಿಮಾಂಡ್ ಈ ಬಾಳೆಕಾಯಿ ಚಿಪ್ಸ್ ಅದು ಇದು ಖಾರದೆಲ್ಲ ತಗೊಂಡು ಹೋಗೋದಿರ್ತದೆ. ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ವೆರಿ ನೈಸ್. ಸೊ ಇದರ ಜೊತೆಗೆ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಡ್ಯಾನ್ಸ್ ರೆಕಾರ್ಡ್ ಮಾಡಿ ಅದನ್ನು ಹಾಕ್ತಿದ್ದದ್ದು. ಸೊ ಆನ್ ಸ್ಟೇಜ್ ನೀವು ಪರ್ಫಾರ್ಮ್ ಮಾಡುವವರು ಎಲ್ಲೇ ಆದರೂ ಕೂಡ ಲೈವ್ ಆಗಿ, ಅಂದರೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ, ಕ್ಲಾಪ್ಸ್ ಹಾಕ್ತಾರೆ, ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಮತ್ತೆ ಬಂದು ಹೇಳ್ತಾರೆ ಚಂದ ಆಯ್ತು ಕೀರ್ತನ, ಸೊ ಅಂಥದ್ರಲ್ಲಿ ಇರುವಂಥದ್ದು. ಸೊ ಇದು ಯೂಟ್ಯೂಬಿಗೆ ರೆಕಾರ್ಡ್ ಮಾಡುವಾಗ ನೀವು ಮೇ ಬಿ ಒಂದೇ ಡ್ಯಾನ್ಸನ್ನು ಸುಮಾರು ಕಡೆ ಮಾಡಿರ್ಬೋದು, ಕ್ಯಾಮರಾಕ್ಕೋಸ್ಕರ, ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಲಿಕ್ಕೋಸ್ಕರ. ಸೊ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ಅದರ ನಾವು ಶುರು ಮಾಡಿದ್ದು ಅಂದರೆ ಕೊರೋನಾ ಟೈಮಲ್ಲಿ ನಮ್ಗೆ ಎಂತ ಸಹ ಮಾಡ್ಲಿಕ್ಕೆ ಕೆಲಸ ಇರಲಿಲ್ಲ, ಮನೆಯೊಳಗೆ ಇದ್ದದಲ್ಲ. ಆ ಟೈಮಲ್ಲಿ ಶುರು ಮಾಡುವ, ಅದು ಸಹ ಅಂದರೆ ಫಸ್ಟ್ ವಿಡಿಯೋನ ನನ್ನ ಬರ್ಡೇ ದಿನವೇ ಬಿಡಬೇಕು ಅಂತೆಲ್ಲ ಫಿಕ್ಸ್ ಆಗಿ ಸರಿ ಅಂತ ಅದಕ್ಕೋಸ್ಕರ ಶೂಟ್ ಮಾಡಿದ್ದದು. ಅದರ ಶೂಟಿಂಗ್ ಟೈಮಲ್ಲಿ ಅಂದರೆ ಅಲ್ಲೇ ಮನೆ ಹತ್ತಿರವೇ ಒಂದು ಚೂರು ದೂರದಲ್ಲಿ ಒಂದು ಬಂಡೆಕಲ್ಲು, ಪಾದೆ ಹೀಗೆಲ್ಲ ಉಂಟು. ಹಾಗೆ ಅಲ್ಲಿ ಶೂಟ್ ಮಾಡಿದ್ದು ಇತ್ತು. ಅಂದರೆ ಒಂದಷ್ಟು ಆಗುವಾಗ ಅದರ ಲಾಸ್ಟ್ ಪಾರ್ಟಿಗೆ ಎಂತಾದರೂ ಒಂದೆಂತಾದರೂ ಅಡ್ಡ ಬರೋದಾ, ಟೇಕ್ ಓಕೆ ಆಗೋದಿಲ್ಲ, ಏನಾದರೂ ಆಗ್ತಾಯಿತ್ತು. ಫಸ್ಟ್ ಡ್ಯಾನ್ಸ್ ಮಾಡುವಾಗ ಸಹ ಅಂದರೆ ಅದು ಒಂದು ತುಂಬ ಲೆಂದಿ ಇತ್ತು ಸಾಂಗ್. ಹಾಗಾಗಿ ಅದು ಹೇಗೋ ಎಲ್ಲ ಆ ಪ್ಲೇಸ್ ಈ ಪ್ಲೇಸ್ ಫುಲ್ ಭರತನಾಟ್ಯವೇ ಇತ್ತಲ್ಲ ಅದರಲ್ಲಿ, ಹಾಗಾಗಿ ಅದು ಕ್ಲೀನಲ್ಲಿ ಹೋಯಿತು. ಸೆಕೆಂಡ್ ನರುಮುಗೈ ಸಹ ಒಂಚೂರು ಅಂದರೆ ಅದನ್ನು ಸಹ ಒಂಚೂರು ಪ್ರಾಪರ್ ಭರತನಾಟ್ಯ ಅಂತ ಮಾಡಲಿಲ್ಲ, ಬಟ್ ಅದನ್ನು ಸಹ ಒಂದು ಒಳ್ಳೆಯಲ್ಲಿ ಇದು ಮಾಡಿದ್ವಿ. ಥರ್ಡ್ ಇದು ಈ ವಿರಹ ಇದಕ್ಕೆ ಫುಲ್ ಅಂದರೆ ಇದನ್ನು ಒಂಚೂರು ಒಳ್ಳೆಯಲ್ಲೇ ಮಾಡುವ ಅಂತ ಹೇಳಿ ಫುಲ್ ಒಂದು ನಮ್ಮ ಮನೆ ಹತ್ರ ಹಾಲ್ ಉಂಟು, ಅಲ್ಲಿ ಅವ್ರ ಹತ್ರ ಕೇಳಿ ನಾವು ಫುಲ್ ಇಡೀ ಹಾಲಿಗೆ, ಅದು ಬೆಳಗ್ಗಿಂದ ಕೆಲಸ ಅದ್ರದ್ದು ಆಗ್ತಾ ಇತ್ತು, ಇಡೀ ಹಾಲಿಗೆ ಎಲ್ಲ ಕರ್ಟನ್ ಬ್ಲ್ಯಾಕ್ ಸ್ಕ್ರೀನ್ ಕಟ್ಟಿ ಲೈಟಿಂಗ್ಸ್ ಎಲ್ಲ ಹಾಕಿ ಫಾಗ್ ಇದೆಲ್ಲ ಹಾಕಿ ಎಲ್ಲ. ಅದು ಸಹ ಅಂದರೆ ಆ ಟೀಮಲ್ಲಿ ಸಹ ಇದ್ದ ಈ ಆಕಾಂಕ್ಷಣ್ಣ, ಹೇಮಂತಣ್ಣ ಇವರೆಲ್ಲ ಇದ್ರು, ಮನ್ಯು ಅಂತ ನಮ್ಮ ಟೀಮ್. ಆ ಟೀಮಲ್ಲಿ ಅವರೆಲ್ಲರೂ ಸಹ ಇದ್ರು. ತುಂಬ ಅವ್ರು ಸಹ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಅಂದರೆ ನನಗೆ ಸಾಕಾದಾಗ ಅವರು ಅಡ್ಡಿಲ್ಲ ಒಂದು 5 ನಿಮಿಷ ಬ್ರೇಕ್ ತಗೋ, ನೀನು ನೀರು ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಎಂತ ಬೇಕು ಎಲ್ಲ ಕೇಳಿ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಅದರ ಶೂಟಿಂಗ್ ಆ್ಯಕ್ಚುಲಿ ಮುಗಿಸಿ ನಾವು ಮನೆಗೆ ಬರ್ತಾ ಬೆಳಗ್ಗೆ ಜಾವ ಒಂದು 5:30 ಆಗಿತ್ತು. ಅಂದರೆ ಕತ್ತಲೆ ಬೇಕಿತ್ತು, ಅಂದರೆ ಅಲ್ಲಿ ಎಷ್ಟು ಮುಚ್ಚಿದ್ರು ಸಹ ಚೂರಾದ್ರೂ ಬೆಳಗ್ಗೆ ಬೀಳ್ತದೆ. ಸೊ ನಾವು ಶುರು ಮಾಡಿದ್ದೆ 7 ಗಂಟೆ ಹಾಗೆ ಆಗಿತ್ತು. ಬೆಳಗ್ಗಿಂದ ಹೋಗಿ ಒಮ್ಮೆ ಎಲ್ಲೆಲ್ಲಿ ಯಾವ್ಯಾವ ಶಾರ್ಟ್ ತೆಗೆಯೋದು ಅದೆಲ್ಲ ನೋಡ್ತಾ ಇತ್ತ, ಮತ್ತು ನೈಟಿಗೆ ಫುಲ್ ಅದರದ್ದೆಲ್ಲ ಮಾಡಿದ್ವಿ. ಸೊ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದು ಇಷ್ಟು ಯಾವ್ಯಾವ ಪರ್ಫಾರ್ಮೆನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ರು, ಅದೆಲ್ಲ ಪರ್ಫಾರ್ಮೆನ್ಸ್ನ ಒಂದೊಂದು ಗ್ಲಿಮ್ಸನ್ನು ನಾವು ನೋಡ್ಕೊಂಡು ಬರೋಣ. सखी में अंग अंग आज रंग डार दो, हेरी सखी में अंग अंग आज रंग डार दो, अपने जी से प्रेम रंग कैसे मैं उतार दूं, मेरी सखी तेरे बिना कहीं भी ना व्याकुल मन लागे, बिरहन सुर ताल साज आज तेरे आगे
जागे நறுமுகையே நீ ஒரு நாழிகை நில்லாய் செங்கனி ஊறியவாய் திறந்து நீ ஒரு திருமொழி சொல்லாய் அற்றை திங்கள நிலவில் நெற்றி தரள நீர் வடிய கொற்ற பொய்கையாடியவள் நீயா. ತುಂಬ ಒಳ್ಳೆ ಇತ್ತು ಪರ್ಫಾರ್ಮೆನ್ಸ್ ನೋಡಿ, ನಮಗಂತೂ ಖುಷಿ ಆಯಿತು. ಸೊ ಕಡೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ಅಥವಾ ಯಾರಿಗಾದರೂ ಈ ಒಂದು ನಿಮ್ಮದು ಇಷ್ಟು ವರ್ಷದ ಜರ್ನಿಯಲ್ಲಿ ಬೇರೆ ಬೇರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಬೇರೆ ಬೇರೆಯಿಂದ ಕಲ್ತಿದ್ದೀರಿ, ಸೊ ಅವ್ರನ್ನ ಯಾರನ್ನಾದರೂ ನೆನಪಿಸ್ಕೊಳ್ಬೇಕು ಅಂತಂದರೆ? ಹಾಂ, ನಾನು ಫಸ್ಟಾಗಿ ಅಪ್ಪ ಅಮ್ಮ ಅಣ್ಣ ಆ್ಯಂಡ್ ನನ್ನ ಫುಲ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನನಗೆ ಯಕ್ಷಗಾನ ಹೇಳಿಕೊಟ್ಟಿರುವವರಾಗಲಿ ಎಲ್ಲ ಅವರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಆ್ಯಂಡ್ ಮೇಯ್ಲಿ ನನ್ನ ಮೇಯ್ನ್ ಆಗಿರುವ ಡ್ಯಾನ್ಸ್ ಮಾನ್ಸಿ ಟೀಚರ್ ಹಾಗೂ ಸುಧೀರ್ ಸರ್ ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ಹೋಲ್ ಟೀಮಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಫುಲ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ. ಓಕೆ, ಸೊ ಇನ್ನು ನೀವು ಏನೇನು ಅಂದ್ಕೊಂಡಿದ್ದೀರ ಎಲ್ಲ ಆಗಲಿ, ನಿಮ್ಮ ಎಜುಕೇಷನ್ ವೈಸ್ ಕೂಡ, ಅದರ ಜೊತೆಗೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನಿಮ್ಮ ಒಂದಷ್ಟು ಆಸೆಗಳಿದೆ, ಏನು ಪರ್ಫಾರ್ಮೆನ್ಸ್ ಮಾಡಬೇಕು ಅಥವಾ ಏನೋ ಒಂದು ಸಾಧಿಸಬೇಕು ಅನ್ನೋದು, ಮತ್ತೆ ಅದೆಲ್ಲವನ್ನು ಮಾಡಿ ಮತ್ತೆ ಇಲ್ಲಿ ಬಂದು ಮತ್ತೆ ನಿಮ್ಮನ್ನು ಇಂಟರ್ವ್ಯೂ ಮಾಡುವಂತೆ ಆಗಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರು, ಇವತ್ತು ನಮ್ಮೊಂದಿಗಿದ್ರು ಕೀರ್ತನಾ ಯು ಭಟ್, ಬಹುಮುಖ ಪ್ರತಿಭೆ, ನಮ್ಮ ಊರಿನ ಪ್ರತಿಭೆಗಳನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಇದು ನಮ್ಮೂರ ಜಾಣೆ. ಸೊ ಮುಂದಿನ ವಾರದಲ್ಲಿ ಈ ಗೀತಾಂಜಲಿ ಸಿಲ್ಕ್ಸ್ ನಮ್ಮೂರ ಜಾಣೆಯಲ್ಲಿ ಇನ್ನೊಬ್ಬರು ಅತಿಥಿಗಳೊಂದಿಗೆ, ಪ್ರತಿಭೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ನಾನು ಭಾವನಾ ವಿಷ್ಣುಮೂರ್ತಿ ಹಿರೇಮಠ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.